ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ವೀಕ್ಷಕರೇ, ಕಸ ಬಿಸಾಡುವವರನ್ನ ತರಾಟೆಗೆ ತೆಗೆದುಕೊಂಡಿದ್ದು ಆಯಿತು. ಈಗ ಮೆಟ್ರೋ ನಿಲ್ದಾಣದ ಹೊರಗೆ ಕೊಳಕು ಮಾಡುತ್ತಿರುವವರ ಸಮಯ. ಹೌದು, ನಮ್ಮ ದೇಶ ಸ್ವಚ್ಛ ಭಾರತ ಎಂದು ಹೇಳಿಕೊಳ್ಳುವುದಲ್ಲದೆ ಅದಕ್ಕೆ ಬೇಕಾದ ತಯಾರಿಗಳನ್ನು ಕೂಡ ಮಾಡ್ತಾ ಇದೆ. ಕಸವನ್ನ ಕಸದ ಬುಟ್ಟಿಗೆ ಹಾಕಿ ಎನ್ನುವ ಮಾತು ನಾವು ಕಲಿಯುತ್ತಿದ್ದ ಶಾಲೆಗಳಲ್ಲಿ ಕೇಳಿದ ನೆನಪು. ಆಗ ಕಸ ಬಿಸಾಡಿದರೆ ಟೀಚರ್ ಬೈತಾರೆ ಅನ್ನೋ ಭಯ ಇತ್ತು. ಆದರೆ ಈಗ ಯಾರು ಏನು ಅನ್ಕೊಂಡ್ರೆ ನನಗೇನು ಅನ್ನೋ ಕಾಲ ಇದು. ಸರ್ಕಾರ ಇದನ್ನು ಗಂಭೀರವಾಗಿ ಗಮನಿಸಿದೆ. ಹಾಗೆಯೇ ಯಾವ ವ್ಯಕ್ತಿ ಕಸ ಹಾಕುತ್ತಾರೋ ಅವರ ಮನೆ ಮುಂದೆ ಕಸ ಸುರಿದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಈಗ ಅಂಥದ್ದೇ ಒಂದು ವಿಷಯ ಬೆಳಕಿಗೆ ಬಂದಿದೆ. ನಾವು ಮೆಟ್ರೋದಲ್ಲಿ ಪ್ರತಿದಿನ ಓಡಾಡ್ತೀವಿ. ಮೆಟ್ರೋ ಸ್ಟೇಷನ್ ಒಳಗೆ ಏನೋ ಕ್ಲೀನ್ ಆಗೇ ಇರುತ್ತೆ, ಆದರೆ ಮೆಟ್ರೋ ಹೊರಗೆ ತುಂಬಾನೇ ಗಲೀಜ್ ಆಗಿರುವುದನ್ನು ನೋಡಿದ್ದೀವಿ. ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಯಾಕಂದರೆ ಮೆಟ್ರೋ ಸ್ಟೇಷನ್ಗೆ ಹೋಗೋದೇ ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ. ಇನ್ನು ಅದರ ಹತ್ತಿರ ಏನು ಆಗ್ತಿದೆ ಅನ್ನೋ ಅರಿವು ನಮಗಿರಲ್ಲ. ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಂಡ ಬೆಂಗಳೂರು ರಸ್ತೆ ಗುಂಡಿಗಳ ಕುರಿತು ಪ್ರಶ್ನೆಗಳನ್ನೆತ್ತಿ ಸುದ್ದಿಯಾಗಿದ್ದ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದರ್ಶ ಈಗ ಮೆಟ್ರೋ ನಿಲ್ದಾಣದ ಹೊರಗಿನ ಗಲೀಜುಗಳಿಗೆ ಧ್ವನಿ ಎತ್ತಿದ್ದಾರೆ. ಮಲ್ಲೇಶ್ವರಂನ ಮೆಟ್ರೋ ನಿಲ್ದಾಣದ ವಿಡಿಯೋವನ್ನು ಪೋಸ್ಟ್ ಮಾಡಿದ ಅವರು, ಮೆಟ್ರೋ ಸ್ಟೇಷನ್ ಹೊರಗೆ ಗುಟ್ಕಾ ಒಗೆಯುವವರ ಸಂಖ್ಯೆ ಹೆಚ್ಚಾಗಿದೆ, ಇದಕ್ಕೆ ದಂಡ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮೆಟ್ರೋ ನಿಲ್ದಾಣದ ಹೊರಗೆ ಪ್ರಯಾಣಿಕರಿಗಾಗಿ ಕಾಯುವ ಆಟೋ ಚಾಲಕರು ಈ ರೀತಿ ಮಾಡಿದ್ದಾರೆ ಎಂದು ದೂರನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಮೆಂಟ್ ಮಾಡಿದ ನೆಟ್ಟಿಗರು, ಇದು ಕೇವಲ ಒಂದು ಮೆಟ್ರೋ ನಿಲ್ದಾಣದ ಕಥೆಯಲ್ಲ, ಎಲ್ಲಾ ಮೆಟ್ರೋ ನಿಲ್ದಾಣದ ಹೊರಗೆ ಕಸ ಅಥವಾ ಇಂತಹ ಕೊಳಕು ಮಾಡುವ ಕೆಲಸವನ್ನ ಮಾಡ್ತಾರೆ. ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಹಾರ್ನ್ ಮಾಡಬೇಡಿ ಅಂತ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದಿರ್ತಾರೆ, ಆದ್ರೆ ಸ್ವಚ್ಛತೆಯ ವಿಷಯದಲ್ಲಿ ವಿಫಲರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮೆಟ್ರೋ ನಿಲ್ದಾಣದ ಹೊರಗೆ ಸ್ವಚ್ಛತೆಯ ಕಾರ್ಯ ನಡಿಬೇಕು, ಕೊಳಕು ಮಾಡಿದವರ ವಿರುದ್ಧ ಸರಿಯಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.